ಜೈ ಹಿಂದ್. ಎಲ್ಲ ನನ್ನ ಇಂಡಿಯನ್ ಆರ್ಮಿ ಅಗ್ನಿವೀರಿಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಟೈಗರ್ಸ್ಗೆ. ಸೊ ಇಷ್ಟೊತ್ತನ ಆಯಿತು, ಪ್ರತಿಯೊಬ್ಬರು ಕೂಡ ವೇಟನ್ನು ಮಾಡ್ತಾ ಇದ್ರಿ ಸರ್ ಇಂಡಿಯನ್ ಆರ್ಮಿ ಎಕ್ಸಾಮದ್ದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮದ್ದು ಅಡ್ಮಿಟ್ ಕಾರ್ಡನ್ನು ಯಾವಾಗ ಬಿಡ್ತಾರ ಅಂತ ಕೇಳಿಸಿಂದ. ಸೊ ಇಲ್ಲಿ ಬಂದ್ಬಿಟ್ಟು ಇವತ್ತು 16ನೇ ತಾರೀಕು, ಇವತ್ತೇ ತಾನೇ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ರಿಲೀಸ್ ಆಗಬೇಕು. ಸೊ ವೆಬ್ಸೈಟ್ನಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಸೊ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಿರ್ತಕ್ಕಂಥ ಮಾಹಿತಿಯನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಬಟ್ ಇವಾಗ ಓಪನ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನೈಟ್ ಆದರೂ ಓಪನ್ ಆಗುತ್ತೆ. ಯಾಕಂದರೆ ಈಗ ಕ್ರೆಡಿಟ್ನಲ್ಲಿ ಎರರ್ ಅಂತ ಹೇಳಿಕೆಸಿಂದ ಸೊ ಅದೊಂದು ಪ್ರಾಬ್ಲಮ್ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ನೀವು ಅಷ್ಟೇ ಅಂತಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಇದೇ ಒಂದೇ ವೆಬ್ಸೈಟ್ಗೆ ವಿಸಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ಸೊ ಪ್ರತಿಯೊಂದು AR ಓದ ಅಡ್ಮಿಟ್ ಕಾರ್ಡ ಇವತ್ತಿನಿಂದನೇ ಸ್ಟಾರ್ಟು. ಓಕೆ ತಾನೇ? ಆದ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಗದ್ದಲಾಗಿ ಸರ್ವರ್ ಪ್ರಾಬ್ಲಮ್ ಆಗಬಾರ್ದಂತೂ ಕೂಡ GDದವರಿಗೆ ಮಾತ್ರ ಒಂದು 3 ದಿನ ಮಾತ್ರ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಕೂಡ ಇನ್ನೂ ಸರ್ವರ್ ಬಹಳಷ್ಟು ಬಿಸಿ ಬರ್ತಾ ಇದೆ. ಸೊ ನಿಮ್ಗೆ ಪ್ರತಿಯೊಬ್ಬರು ಕೂಡ ಮಾರ್ನಿಂಗ್ ಇಂತ್ರ ಕಾಲನ್ನು ಮಾಡ್ತಾ ಇದ್ರಿ, ಸರ್ ಇಂಡಿಯನ್ ಆರ್ಮಿ ಅಗ್ನಿವೀರದ ಅಡ್ಮಿಟ್ ಕಾರ್ಡ್ ಇನ್ನೂ ಬರ್ತಾ ಇಲ್ಲ ಸರ್, ಯಾವ ಥರ ಡೌನ್ಲೋಡನ್ನು ಮಾಡ್ಕೊಳ್ಬೇಕು, ಸೊ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಡೌಟ್ಸನ್ನು ಕೇಳ್ತಾ ಇದ್ರಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಮೊದಲ ಬಾರಿಗೆ ಏನಾದರೂ ವಿಸಿಟ್ ಕೊಟ್ಟಿದ್ರೆ ಸೊ ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಳ್ಳಿ. ಓಕೆ, ನಾನು ಹೇಳಿದಾಗೆ ಮಾಡಿದ್ರೆ ಈಗ ಓಪನ್ ಆಗಲಿಲ್ಲ ಅಂದರೂ ನೈಟ್ ಆದರೂ ಚೆಕ್ಕನ್ನು ಮಾಡ್ಕೊಳ್ರಿ. ಇಲ್ಲಿ ಬಂದ್ಬಿಟ್ಟು ಈಗ ನಾನು ಚೆಕ್ ಮಾಡಿದೆ, ಅಂದರೆ ನಿಮ್ಗೆ ಮಧ್ಯಾಹ್ನ ಅಲ್ಲ ಮಾರ್ನಿಂಗ್ಗೆ ನಾನು ಈ ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡಿದ್ದೆ. ಸೊ ಪ್ರತಿ ಸೆಕೆಂಡಿಗೆ ಪ್ರತಿ ನಿಮಿಷಕ್ಕೂ ಕೂಡ ನಾನು ಆ ವೆಬ್ಸೈಟನ್ನು ಚೆಕ್ ಮಾಡ್ತಾಯಿದ್ದೀನಿ. ವೆಬ್ಸೈಟ್ಗೆ ಚೆಕ್ ಮಾಡಿದ ತಕ್ಷಣ ಹೋಗಿ ಲಾಗಿನ್ ಆಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ನಿಮ್ಮ ಅಪ್ಲಿಕೇಶನ್ ಹಿಸ್ಟ್ರಿ ಒಳಗಡೆ ಹೋಗ್ಬಿಡ್ದಾನೆ ಎರರ್ ಅಂತ ಬರ್ತಾ ಇದೆ. ಸೊ ಸಿಸ್ಟಮ್ನಲ್ಲಿ ಕೂಡ ಚೆಕ್ ಮಾಡಿದೆ, ಮೊಬೈಲ್ನಲ್ಲಿ ಕೂಡ ಚೆಕ್ ಮಾಡಿದೆ. ಸೊ ಹೆವಿ ನೆಟ್ವರ್ಕ್ ಇಲ್ಲದಲ್ಲಿ ಕೂಡ ನಾನು ಚೆಕ್ಕನ್ನು ಮಾಡಿ ನಿಮ್ಮ ಮುಂದೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿ ಈ ಮಾಹಿತಿಯನ್ನು ಕೊಡಬೇಕಂತ ನನ್ನದೊಂದು ಆಸೆ ಕೂಡ ಇತ್ತು. ಓಪನ್ ಆಗ್ತಾ ಇಲ್ಲ. ಸೊ ನೈಟ್ 12 ಗಂಟೆ ಆದರೂ ಕೂಡ, ಇವತ್ತು ನೈಟ್ 12 ಗಂಟೆಗೆ ಓಪನ್ ಆದರೂ ಕೂಡ ನಿಮ್ಗೆ ಲೈವ್ ಆಗಿ ನಾನು ಓಪನ್ ಆಯ್ತಪ್ಪ ಅಂತಂದರೆ ಸೊ ಅದ್ರದ್ದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಯಾವ ಥರ ಮಾಡಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ, ನೋಡ್ಕೊಡ್ರಿ ಒಂದ್ಸರಿ ಚೆಕ್ಕನ್ನು ಮಾಡಿಕೊಡ್ರಿ. ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿರಿ ಗೂಗಲ್ ಅಥವಾ ಕ್ರೋಮ್ನಲ್ಲಿ, ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿಪ್ಪ ಅಂದರೆ ಸೊ ನಿಮ್ಮದು ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅಲ್ಲಿ ಕ್ಯಾಪ್ಚಾ ಹಾಕಿದ ನಂತರ ಸೊ ಅಲ್ಲಿ ನಿಮ್ಗೆ JCO ಆ್ಯಂಡ್ ಅಗ್ನಿವೀರ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಲಾಗಿನ್ ಅಂತ ಆಪ್ಷನ್ ಬರುತ್ತೆ. ಲಾಗಿನ್ ಅಂತ ಬಂದಾಗ ಅಲ್ಲಿ ಏನು ಹಾಕಬೇಕು, ಸೊ ಅಲ್ಲಿ ಏನು ಹಾಕಬೇಕಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತಾರೆ GIA ನಂಬರ್ ಅಂತ ಹೇಳಿ ನೀವು ಏನು ಅಪ್ಲಿಕೇಶನನ್ನು ಹಾಕಿರ್ತಾರಲ್ಲ ಅದರಲ್ಲಿ ನಂಬರ್ ಇರುತ್ತೆ ನೋಡ್ಕೊಡ್ರಿ. ಆ ನಂಬರನ್ನು ಹಾಕಿಬಿಟ್ಟು ಕೆಳಗಡೆ ನಿಮ್ಮದು ಪಾಸ್ವರ್ಡ್ ಅಂತ ಕೇಳ್ತಾ ಪಾಸ್ವರ್ಡನ್ನು ಹಾಕಿದಾಗ ಸೊ ಆ ಥರನೂ ಕೂಡ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು ಅಡ್ಮಿಟ್ ಕಾರ್ಡನ್ನ. ಸರ್ ಅದು ಕೂಡ ಗೊತ್ತಿಲ್ಲ ಅಂತನವರು, ಸೊ ನಿಮ್ಮ ಅಪ್ಲಿಕೇಶನ್ ಜಾಯಿನ್ ಇಂಡಿಯನ್ ಆರ್ಮಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕುವಾಗ ಯಾವುದಾದ್ರೂ ಅಪ್ಲಿಕೇಶನ್ ಪ್ರಿಂಟನ್ನು ತಗೊಳ್ಳುವಾಗ ಯಾವ ಥರ ಲಾಗಿನ್ ಮಾಡ್ತಾ ಇದ್ದಿಲ್ಲ ಸೊ ಅಲ್ಲಾದರೂ ಹೋಗಿಬಿಟ್ಟು ಲಾಗಿನ್ ಆಗ್ರಿ. ಲಾಗಿನ್ ಆದ ನಂತರ ಕೆಳಗಡೆ ಲೆಫ್ಟ್ ಸೈಡ್ಗೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಬರುತ್ತೆ. ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿಪ್ಪ ಅಂತಂದರೆ ಸೊ ನೀವು ಯಾವೆಲ್ಲ ಇಷ್ಟು ದಿನ ಇಂಡಿಯನ್ ಆರ್ಮಿದಲ್ಲಿ ಅಪ್ಲಿಕೇಶನ್ ಹೋದ ವರ್ಷ ಹಿಂದಿನ ವರ್ಷ ಯಾವೆಲ್ಲ ನರ್ಸಿಂಗ್ ಅಸಿಸ್ಟೆಂಟು, ಟೆಕ್ನಿಕಲ್ಲು, ಕ್ಲರ್ಕು, GD ಯಾವುದಕ್ಕೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಪ್ರತಿಯೊಂದು ಹಿಸ್ಟ್ರಿ ಕೂಡ ಬರ್ತದೆ. ಅಲ್ಲಿ GIA ನಂಬರ್ ಕೂಡ ನಿಮ್ಗೆ ಏನಾದರೂ ಸಿಗಲಿಲ್ಲಪ್ಪ ಅಂದರೆ ಅಲ್ಲಿ ಕೂಡ ಬರ್ತದೆ. ಸೊ ರೈಟ್ ಸೈಡ್ಗೆ ಕ್ಲಿಕ್ ಇವರ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಬಟ್ ಅದು ಕೂಡ ಇನ್ನೂ ಬರ್ತಾನೆ ಇಲ್ಲ. ಓಕೆ, ಬರಬೇಕಾಗಿತ್ತು, ಬಿಟ್ಟಿದಾರ, ಬಟ್ ಸರ್ವರ್ ಎರರ್ ಇರುವ ಕಾರಣಕ್ಕೋಸ್ಕರ ಯಾವ ಅಡ್ಮಿಟ್ ಕಾರ್ಡ್ ಕೂಡ ಓಪನ್ ಆಗ್ತಾ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ, ಯಾಕಂದರೆ ಮಾರ್ನಿಂಗಿಂತ ಪ್ರತಿಯೊಬ್ಬರು ಕೂಡ ನಿದ್ದೆ ಕೂಡ ನಿಮ್ಗೆ ಊಟನೂ ಕೂಡ ಸರಿಯಾಗಿಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರು ನಮ್ಮ ಅಗ್ನಿವೀರ್ ಟೈಗರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸೊ ನೈಟ್ ಎಲ್ಲ ಸ್ಟಡಿ ಮಾಡಿಬಿಟ್ಟು ಡೇ ಎಲ್ಲ ಸ್ಟಡಿ ಮಧ್ಯಾಹ್ನ ಟೈಮ್ದಲ್ಲಿ ಮಲ್ಕೊಳ್ತಾ ಇದ್ರು. ಸೊ ಊಟ ಮಾಡಿಬಿಟ್ಟು ಅದು ಇವತ್ತು ನಿದ್ದೆನೇ ಹತ್ತಾ ಇಲ್ಲ. ಅಂದರೆ ಯಾಕಂತಂದರೆ ಸೊ ಅದ್ರ ಬಗ್ಗೆ ಅಷ್ಟು ಕನಸನ್ನು ಕಟ್ಟಿರ್ತಾರೆ. ನೀವು ಅಂದ್ಕೊಳ್ತಾ ಇದ್ದೀರಾ ಇಷ್ಟ್ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಅದು ಹೊರಗಿನವರಿಗೆ ಮಾತ್ರ. ಟ್ರೈ ಮಾಡಿರೋದಿಲ್ಲಲ್ಲ, ಇಂಡಿಯನ್ ಆರ್ಮಿಗೆ ಹೆಜ್ಜೆನೇ ಇಟ್ಟಿರೋದಿಲ್ಲ ಅಂಥವ್ರಿಗೆ ಮಾತ್ರ ಆ ಥರ ಅನಿಸುತ್ತೆ. ಒಂದು ಸಾರಿ ಇಂಡಿಯನ್ ಆರ್ಮಿ ಅಂತ ಒಂದು ಹುಚ್ಚನ್ನು ಹಿಡ್ಸ್ಕೊಂಡು ಕೇಸಿಂದ ಅದರಿಂದ ಹೊರಗಡೆ ಬರಬೇಕಪ್ಪ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಓಕೆ, ಇರಲಿ, ಪ್ರಯತ್ನವನ್ನು ಪ್ರತಿಯೊಬ್ಬರು ಕೂಡ ಮಾಡ್ತಾಯಿದ್ದೀರಿ. ಸೊ ಅಡ್ಮಿಟ್ ಕಾರ್ಡನ್ನು ನೋಡ್ಕೊಂಡು ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ, ಎಷ್ಟನೇ ಶಿಫ್ಟಿಗಿದೆ, ಸೊ ಅಡ್ಮಿಟ್ ಕಾರ್ಡನ್ನು ಕೈ ಒಳಗೆ ಹುಡ್ಕೊಳ್ಬೇಕಂತ ಪ್ರತಿಯೊಬ್ಬರದು ಇದೊಂದು ಡ್ರೀಮ್ ಇದೆ. ಎಲ್ಲರೂ ಕೂಡ ವೇಟಿಂಗನ್ನು ಮಾಡ್ತಾಯಿದ್ದೀರಿ. ಸೊ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಆದಷ್ಟು ಬೇಗನೆ ಸರ್ವರ್ ನಿಮ್ಗೆ ಸಾಲ್ವ್ ಆಗಿ ಅಡ್ಮಿಟ್ ಕಾರ್ಡ್ ಓಪನ್ ಆಗಲಿ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ.
ಎನಿ ಟೈಮ್ ಹೇಳ್ತಾ ಇದ್ದೀನಿ, ಇವತ್ತು ನೈಟ್ 12 ಗಂಟೆ ಆದರೂ ಪರವಾಗಿಲ್ಲ, ನಿಮ್ಗೆ ನಾನು ಅಡ್ಮಿಟ್ ಕಾರ್ಡ್ ಓಪನ್ ಆದಿದ್ದೇ ಕರೆ ಆಯ್ತಪ್ಪ ಅಂದರೆ ಸೊ ನಿಮ್ಗೆ ಸ್ಕ್ರೀನ್ ವಿಡಿಯೋ ಆದರೂ ಮಾಡಿ ನಾನು ಅಪ್ಲೋಡನ್ನು ಮಾಡೇ ಮಾಡ್ತೀನಿ. ನಿಮಗೋಸ್ಕರ ಎನಿ ಟೈಮ್ ನಾನು ಸಪೋರ್ಟನ್ನು ಮಾಡೋಕ್ಕೆ ರೆಡಿ ಇರ್ತೀನಿ ಗೈಸ್. ಓಕೆ, ನೀವೇನಾದರೂ ಎಕ್ಸಾಮನ್ನು ಮುಗಿದ್ಮೇಲೆ, ಸೊ ಎಕ್ಸಾಮ್ ಆದಮೇಲೆ, ಎಕ್ಸಾಮ್ ಬರೆದ್ಮೇಲೆ ನನ್ನ ಎಕ್ಸಾಮ್ ಪಾಸ್ ಆಗುತ್ತೆ ಸರ್, ನಾನು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದೀನಿ, ಸೊ ಎಕ್ಸಾಮ್ ನಾನು ಕ್ಲಿಯರ್ ಆಗುತ್ತೆ ಅಂತ ಅನ್ನೋರು ಯಾರಾದರೂ ಇದ್ದರೆ, ಸೊ ಬೆಸ್ಟ್ ಫಿಸಿಕಲ್ ಕೋಚಿಂಗನ್ನು ಸರ್ಚ್ ಮಾಡ್ತಾ ಇದ್ದೀನಿ ಅಂತಂದರೆ ಬೆಸ್ಟ್ ಟ್ರೈನರ್ ಅಂತ ನಮ್ಮ ಹತ್ರ HJ ಡಿಫೆನ್ಸ್ ಅಕಾಡೆಮಿ ಅಂತ ಕೇಸಿಂದ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ 2018ರಲ್ಲಿ ಏನು ರ್ಯಾಲಿಯನ್ನು ಕಂಡಕ್ಟ್ ಮಾಡಿದ್ರಲ್ಲ ಅದೇ ಗ್ರೌಂಡಿನಲ್ಲಿ 400 ಟ್ರ್ಯಾಕ್ನಲ್ಲಿ ನಿಮ್ಗೆ ಫಿಸಿಕಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ನಮ್ಮ ಅಕಾಡೆಮಿಯಲ್ಲಿ ಹಾಸ್ಟೆಲ್ ಫೆಸಿಲಿಟಿ, ಊಟ ವಸತಿ, ಪ್ರತಿಯೊಂದು ಫೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ನೀವೇನಾದರೂ ಬಂದು ಎಕ್ಸಾಮ್ ಕಾನ್ಫಿಡೆಂಟ್ ಇದೆ ಸರ್, ನಾನು ಫಿಸಿಕಲ್ ವೀಕ್ನೆಸ್ ಇದ್ದೀನಿ, ನಾನು ವೇಟ್ ಜಾಸ್ತಿ ಇದೆ, ಸೊ ನಾನು ಹೋದ ಸರಿನೂ ಕೂಡ ಫಿಸಿಕಲ್ ಫೇಲ್ ಆಗಿದ್ದೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ದೀರಪ್ಪ ಅಂದರೆ ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿಗೆ ಬಂದು ವಿಸಿಟ್ ಕೊಟ್ಟು, ಹಿಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ವಿ, ಬಂದು ಅಡ್ಮಿಷನ್ಗಳನ್ನು ಮಾಡಿಕೊಂಡು ಚೆನ್ನಾಗಿ ಈ ಸಾರಿ ವರದಿಯನ್ನು ಹಾಕೊಳ್ಳುವಂಥ ಕನಸನ್ನು ಕಟ್ಕೊಂಡಿರೋಂಥವ್ರಿಗೆ ಇದೊಂದು ಬೆಸ್ಟ್ ಅಪರ್ಚುನಿಟಿಯನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಬಂದು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿ. ಈ ಸಾರಿ ನೀವು ಫಿಸಿಕಲ್ನಲ್ಲಿ ಯಾವುದೇ ಕಾರಣಕ್ಕೋಸ್ಕರ 100ಕ್ಕೆ 100 ಮಾರ್ಕ್ಸನ್ನು ತೊಗೊಳ್ಳೇಬೇಕು. ಫಿಸಿಕಲ್ನಲ್ಲಿ ಪ್ರತಿಯೊಬ್ಬರು ಕೂಡ 100ಕ್ಕೆ 100 ಮಾರ್ಕ್ಸನ್ನು ತೊಗೊಂಡ್ರೆ ಫೈನಲ್ ಮೆರಿಟ್ನಲ್ಲಿ ಕುಂದ್ರುವಂಥ ಚಾನ್ಸಸ್ ಇರ್ತದೆ ನಮ್ಮ ಬಾಗಲಕೋಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂದಲ್ಲಿ ಈ ಸಾರಿ. ಯಾಕಂದರೆ ಆ ಗ್ರೌಂಡು ಕೂಡ ಬೀಳುವಂಥ ಚಾನ್ಸ್ ಬಾಗಲಕೋಟ್ ಆಯಿತು, ಅದೇ ಥರನಾಗಿ ಗದಗು ಯಾವ ಗ್ರೌಂಡ್ ನಡೀತದೆ ಅಂತ ಹೇಳಿಕೆಸಿಂದ ಅದು ಕೂಡ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ, ಎಕ್ಸಾಮ್ ಮುಗಿದಾದ ರಿಸಲ್ಟ್ ಮುಗಿದ ಮೇಲೆ ನಿಮ್ಮದು ಕನ್ಫರ್ಮ್ ಆಗಿ ಗ್ರೌಂಡ್ ಕೂಡ ಕನ್ಫರ್ಮ್ ಆಗುತ್ತೆ. ಅದ್ರದ್ದು ಕೂಡ ನಾನು ಯಾವುದೇ ನಮ್ಮ ಬಾಗಲಕೋಟೆ ಅಂತಲ್ಲ, ಗದಗ ಇರಲಿ, ಯಾವುದೇ ಉಡುಪಿ ಇರಲಿ, ಹಾವೇರಿ ಇರಲಿ, ಯಾವುದೇ ಗ್ರೌಂಡ್ ಬಂದರೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಹೋಗಿ ಅಲ್ಲಿ ಯಾವ ಥರ ಇದೆ ಅನ್ನೋದು ಕೂಡ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ನಿಮ್ಮ ಜೊತೆ ನಾನು ಎನಿ ಟೈಮ್ ಬೇಕಿದ್ರೆ ಕೊಪ್ಪಳದಲ್ಲಿ ಕೂಡ ಬಂದು, ಶಿವಮೊಗ್ಗದಲ್ಲಿ ಪ್ರತಿಯೊಬ್ಬರಿಗೆ ಕೂಡ ನಾನು ಬಂದು ವಿಸಿಟ್ ಕೊಟ್ಟು ನಿಮ್ಗೆ ಏನು ಬೇಕಾಗಿದ್ದಿರ್ತಕ್ಕಂಥ ಸಪೋರ್ಟನ್ನು ಮಾಡ್ತಾ ಇರ್ತೀನಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನಿಮಗೆ ನಮ್ಮ ಮಾಹಿತಿಯನ್ನು ಕೊಡ್ತಿರ್ತಕ್ಕಂಥದ್ದು, ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದರೆ, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಪ್ಪ ಅಂತಂದರೆ ಸೊ ನಮ್ಮ ವಿಡಿಯೋಗೆ ಏನಾದರೂ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಕೂಡ ಇನ್ಸ್ಟಾಗ್ರಾಮ್ ಐಡಿ, ವಾಟ್ಸಪ್ಪು ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ತಲುಪುವ ಹಾಗೆ ಶೇರನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಇದೇನು ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ನ ನೀವು ಒತ್ಕೊಂಡ್ರೆ ಪ್ರತಿಯೊಂದು ಅಪ್ಡೇಟನ್ನು ನೀವು ಇದರಲ್ಲಿ ತಿಳಿದುಕೊಳ್ಬೋದು. ಓಕೆ ತಾನೇ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನೈಟ್ 12 ಗಂಟೆಗಾದರೂ ಕೂಡ ಈ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾವ ಥರ ಡೌನ್ಲೋಡ್ ಮಾಡಬೇಕಂತ ಸ್ಕ್ರೀನ್ ವಿಡಿಯೋ ಮುಖಾಂತರನೇ ಕೊಡ್ತೀನಿ. ಅದನ್ನೇನಾದರೂ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು, ಆ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈಗಾಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.